ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ದಿನ ಸ್ಟಾರ್ಟ್ ಆಗೋದೆ ಟ್ಯಾಬ್ಲೆಟ್ಸ್ ತೊಗೋದ್ರಿಂದ. ಫಸ್ಟು ಟ್ಯಾಬ್ಲೆಟ್ ತೊಗೊಂಡು ನಂತರ ಒಂದು ಕಪ್ ಚಹಾ ಕುಡ್ಕೊಂಡೆ. ಅದು ಮೈಂಡ್ ಫ್ರೆಶ್ ಆಗಿಬಿಡ್ತೈತೆ ರೀ ಚಹಾ ಕುಡಿದ್ರೆ ನಮಗೆ. ಆಮೇಲೆ ನಾಷ್ಟಕ್ಕೆ ಪೂರಿ ಆಮೇಲೆ ಪಾಲಕ್ ಹಾಕಿ ಸಾಂಬಾರು ಮಾಡಿದರು, ಅದನ್ನು ಚೆನ್ನಾಗಿ ತಿಂದ್ಕೊಂಡೆ. ಇದು ನನ್ನ 3ನೇ ಬಾಣಂತನ. ನಮ್ಮ ಕಡೆ ಹಳ್ಳಿಯಲ್ಲಿ ಪ್ರತಿ ಸಾಯಂಕಾಲವೂ ಪಾಪುಗೆ ಆಗಲಿ ನಮಗಾಗಲಿ ದಿನ ಸಾಯಂಕಾಲ ಎಣ್ಣೆ ಸ್ನಾನ ಮಾಡಿಸ್ತಾರೆ. ಪ್ರತಿದಿನವೂ 3 ತಿಂಗಳವರೆಗೂ ಎಣ್ಣೆ ಸ್ನಾನ ಮಾಡಿಸ್ತಾರೆ. ನಾನು 1 ಮಂತ್ ಆಯ್ತಲ್ವ, ತಲೆನ ತೊಳ್ಕೊಂಡಿರ್ಕಿಲ್ಲ ಶಾಂಪು ಹಾಕ್ಕೊಂಡು. ಹೀಗಾಗಿ ದೀಪಾವಳಿ ಇತ್ತಲ್ವ, ಹೀಗಾಗಿ ಶಾಂಪು ಹಾಕ್ಕೊಂಡು ತಲೆನ ತೊಳ್ಕೊಂಡು ಒರೆಸ್ಕೊಂಡೆ. ನಂತರ ತಲೆ ಕಾಸ್ಕೊತಿದ್ದೆ, ಯಾಕಂದರೆ ಶೀತ ಎಲ್ಲ ಆಗಬಾರ್ದು ಅಂತೇಳಿ ಕುಪ್ಪಡಿಗೆ ಹಾಕಿದ್ರು. ತಲೆ ಕಾಸ್ಕೊತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ. ಸೊ ಅವನು ಅಲ್ಲೇ ತೂಕೊಂತು ತಲೆನ ಕಾಸ್ಕೊತಿದ್ದೆ, ಯಾಕಂದರೆ ಶೀತ ಎಲ್ಲ ಆಯ್ತಂದರೆ ಮಗು ಸಹ ಶೀತ ಆಗುತ್ತಲ್ವ. ಹೀಗಾಗಿ ತಲೆನ ಚೆನ್ನಾಗಿ ಕಾಸ್ಕೊಂಡು ನಂತರ ನನ್ನ ಮಗ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡತ್ತಿದ್ದ, ಅವನ ಜೊತೆ ಸ್ವಲ್ಪ ಆಟ ಆಡ್ತಾ ಕೂತ್ಕೊಂಡಿದ್ದೆ.